ಬಗ್ಗೆ ಹೆಚ್ಚು ಹೇಳಿದ್ರು ಅಂತ ನಂದ್ಕೋತೇನೆ. ಹೊಗಳಿಯನ್ನ ಅನ್ನ ಸೋಲಕ್ಕೇರಿಸಿದರೆ ಅಂತ ನನಗೆ ಆತನ ನನ್ನ ಪರಿಸ್ಥಿತಿ ಅಂತ ನಂದ್ಕೋತೇನೆ. 5 ಮಿನಿಟ್. ಹಲೋ ಶಿಕ್ಷಕರ ನಡು ದಯಮಾಡಿ ಯಾರಾದ್ರು ಖಂಡಿತವಾಗಲೂ ನಾನು ಬಂದ ಕಾರಣ ನಿಮಗೆಲ್ಲರಿಗೆ ಆಶ್ಚರ್ಯ ಅನಿಸ್ಬೋದು. ಕಲಿಕಾ ಹಬ್ಬಕ್ಕೆ ಈ ವೇದಿಕೆಗೆ ಬರಬೇಕು ಅಂತ ನಂದಾಗಿರಲಿಲ್ಲ. ಈ ಶಾಲೆಯ ಶಿಕ್ಷಕರೊಬ್ರು ಅಂದ್ರೆ ಮಲ್ಲಣ್ಣ ಕರೇನರ್ ಸರ್ ಅವರು ಒಂದು ಪುಸ್ತಕವನ್ನ ಬರೆದದ್ದು ಮೊನ್ನೆ ಏನು PAB ತರಬೇತಿ ಆಯ್ತಲ್ಲ, ಆ PAB ತರಬೇತಿ ಒಳಗ ಪುಸ್ತಕ ಪರಿಚಯವನ್ನ ಅಲ್ಲೇ ಇದ್ದಂಥ ಶಿಕ್ಷಕರೊಬ್ಬರು ಓದಿದ್ರು. ಇವ್ರ ಬಗ್ಗೆ ಆ ಲೇಖನ ಪತ್ರ ಏನು ಪುಸ್ತಕ ಬರೆದದ್ದನ್ನು ಓದಿದಾಗ ನನಗೆ ಬಹಳ ಖುಷಿ ಆಯ್ತು. ಅಪ್ಪಿ 5 ಮಿನಿಟು ನನ್ನ ನೋಡು, ನಾ ಪ್ರಶ್ನೆ ಕೇಳ್ತೇನೆ ನಿಂದಾಗ ಏನು ಮಾತಾಡಿದೆ ಅಂತಂದು ದಯಮಾಡಿ. ಅದನ್ನ ಪುಸ್ತಕ ಪರಿಚಯವನ್ನ ಮಾಡಿದಾಗ ಅಲ್ಲೇ ಡೊಳ್ಳಿನ ಸರು ಅದರ ಹೆಸರು ನಮ್ಮೂರ ಅಗಸ್ಯಾಗ ಅಂತಂದು ಹೇಳಿ, ಆ ನಮ್ಮೂರ ಅಗಸ್ಯಾಗ ಪುಸ್ತಕವನ್ನ ಬರೆದವ್ರು ಯಾರು ಅಂತಂದ್ರೆ ಒಬ್ಬ ಶಿಕ್ಷಕರು ಅನ್ನಂಥದ್ದನ್ನು ಪರಿಚಯ ಮಾಡಿಸಿದ್ರು. ನನಗೆ ಬಹಳ ಕ್ಯೂರಿಯಾಸಿಟಿ ಆಯ್ತು. ಒಬ್ಬ ಶಿಕ್ಷಕರು ಪುಸ್ತಕ ಬರೆಯುವಷ್ಟು ಐತಿ, ಅದನ್ನು ಇಲ್ಲಿ ಪರಿಚಯಿಸಿದ್ರು. ಹಂಗಾರೆ ಒಳಗೆ ಏನಿರಬಹುದು ಅನ್ನೋಂಥದ್ದನ್ನು ನಾ ಓದಬೇಕು ಅಂತನ್ನಂಥ ಆಸಕ್ತಿಯಿಂದ ಆ ಪರಿಚಯ ಮಾಡಿದಕ್ಕಂಥ ಡೊಳ್ಳಿನ ಸರ್ ಅವ್ರನ್ನ, ಸರ್ ಪುಸ್ತಕ ಎಲ್ಲಿ ಸಿಗ್ತೈತಿದ್ದು ಅಂತ ಕೇಳಿದೆ. ಇಲ್ಲ ಸರ್ ಇದನ್ನ ತೊಗೊಂಬಿಡ್ರಿ ನಾನು ನಡೀತೈತಿ ಅಂತಂದ್ರು, ಕೊಟ್ಟರು. 2 ದಿವಸ ಓದೋದಾಗಿರಲಿಲ್ಲ ಬೇರೆ ಕಾರ್ಯಗಳಿಂದ. 3ನೇ ದಿನ ಆ ಪುಸ್ತಕವನ್ನ ಪ್ರಶ್ನೆ ಕೇಳ್ತೇನೆ ನಾನು. 3ನೇ ದಿನ ನಾ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ನನಗೇನೋ ಒಂದು ಹೊಸತನ, ಓದಬೇಕು ಒಂದು ಅಧ್ಯಾಯ ಓದಿಸಿಗೆ ಮತ್ತೊಂದನ್ನು ಮುಂದಿನದು ಏನಿರ್ಬೋದು ಅಂತ ಅನೇಕ ಪುಸ್ತಕಗಳನ್ನ ಬರೀತಕ್ಕಂಥವ್ರು ನಾವೆಲ್ಲ ನೋಡಿದೆ. ಆದ್ರೆ ಅವರು ಬರೆದಂಥ ಸರಳ ಪದಗಳು, ಅವರ ಅನುಭವಗಳು, ಬಾಲ್ಯ ಜೀವನ, ನಡೆದು ಬಂದ ದಾರಿ ನನ್ನ ಬಹಳ ಖುಷಿ ಕೊಡ್ತದೆ. ನಾವೆಲ್ಲ ನನ್ನ ಬಾಲ್ಯಕ್ಕೆ ತಗೊಂಡು ಹೋಯ್ತು, ನನ್ನ ಘಟನೆಗಳು ನನ್ನ ನೆನಪಿಗೆ ಬಂದು ಅದನ್ನು ಓದ್ತಾ ಹೋದಂಗೆ